ನಾನು ಇದನ್ನ ಸ್ವಲ್ಪ ಜನ ರೋಸ್ಟರ್ಸ್ ಕೇಳ್ತಾ ಇದ್ದೀನಿ. ಕನ್ಫ್ಯೂಸ್ ಆಗೋಬೇಡ, ಸ್ವಲ್ಪ ಜನ ಅಲ್ಲ ಎಲ್ಲಾರು ಆಗ್ತಾ ಇರ್ತಾರೆ ನಿನಗೆ. ಸೊ ಅವ್ರು ರಿವೀಲ್ ಮಾಡಿದ್ರು, ಇವ್ರು ರಿವೀಲ್ ಮಾಡಿದ್ರು ಅಂತ. ಅವ್ರು ರಿವೀಲ್ ಮಾಡಿದ್ರು, ಇವ್ರು ರಿವೀಲ್ ಮಾಡಿದ್ರಲೇ, ನಾನು ರಿವೀಲ್ ಮಾಡಿದೆ ಕಣ, ನೋಡ್ಲಿಲ್ವಾ? ಅವ್ರ ವಿಡಿಯೋ ತಗೊಂಡು ರೋಸ್ಟ್ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡು ಬೆಳೆ ಬೇಯಿಸ್ಕೊಳ್ಳೋದಲ್ಲ. ಅಯ್ಯ ನಿನ್ನಲ್ಲೇ ನೀನು ರಿವೀಲ್ ಮಾಡೋ, ನಿನ್ ವಿಡಿಯೋನ ತಂದು ಬೆಳೆ. ಓ ನೀನೆಲ್ಲ ರಿವೀಲ್ ಮಾಡಿದ್ಯಲ್ವಾ? ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ನನ್ನ ಇಷ್ಟಪಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಗೆ ನಂಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ನನಗೆ ನಿಮ್ಗಿಂತ ಚೆನ್ನಾಗಿರೋ ಹುಡುಗಿ ಬೇಡ, ನೀವೇ ಬೇಕು. ಸ್ವಂತ ಬೆಳೆಯೋದಾದ್ರೆ ನಿಮ್ ಓನ್ ಟ್ಯಾಲೆಂಟ್ ನಿಂದ ಬೆಳೀರಿ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ದರ್ಶು. ಇವನು ತಾನು ರಿವೀಲ್ ಮಾಡ್ಬೇಕು, ಅವನು ಅದ್ಯಾವ್ದ ಹುಡುಗಿದ್ ರಿವೀಲ್ ಮಾಡಿ ಈ ನನ್ ಮಗ ಹೊಟ್ಟೆ ಹುರ್ಕಂತದ್ರಲ್ಲಿ ಗೇದಷ್ಟು ಬೇಗ ರಿವೀಲ್ ಮಾಡ ಈ ನನ್ ಮಗನ ಒಂದ್ಸತಿ ನಾಳೆ ಕರ್ಕೊಂಡು ಹೋಗಿ. ಅದ್ ಬಿಟ್ಬಿಟ್ಟು ಯಾಕೆ ಬೇರೆ ವಿಡಿಯೋ ತಗೊಂಡು ಬೆಳೆ ಬೇಯಿಸ್ಕೊತೀರಾ ನಂಗೆ ಗೊತ್ತಿಲ್ಲ ಅಪ್ಪ. ಊನಪ್ಪ, ನಂಗೂ ಕೂಡ ಗೊತ್ತಿಲ್ಲಪ್ಪ, ಯಾಕಂದ್ರೆ ನಾನು ಬೆಳೆ ಬೇಸಲ್ಲಪ್ಪ, ನಾನು ಆಲೂಗಡ್ಡೆ ಬೇಯಿಸ್ತೀನಿ. ನಾನು ಇದುವರೆಗೂ ಯಾರು ನೋಡಿಲ್ಲ, ಸ್ವಂತ ಯಾರು ರೋಸ್ಟರ್ಸ್ಗಳನ್ನು ನೋಡಿಲ್ಲ ಗುರು. ಸ್ವಂತವಾಗಿ ಬೆಳೆಯೋದನ್ನ ಬೇರೆ ಬೇರೆ ವಿಡಿಯೋ ತಗೊಂಡು ಬೆಳೆ ಬೇಯಿಸ್ಕೊಳ್ಳೋದು ಬರೀ ಇದೇ ಕೆಲಸ ಆಗೋಯ್ತು ನಿಮ್ಗೆ. ಅಯ್ಯ ನಿಮ್ಮಲ್ಲೇ ಕ್ರಿಂಜ್ ನನ್ ಮಕ್ಳ, ನೀವು ಮಾಡೋ ಕ್ರಿಂಜ್ ಏನಂತ ಎತ್ತಿಡ್ದು ತೋರಿಸ್ತೀವಿ, ಅದ್ರಲ್ಲಿ ಕಾಮಿಡಿ ಮಾಡ್ತೀವಿ. ಆಯ್ತಪ್ಪ, ಈಗ ನಾವು ಬೇರೆ ವಿಡಿಯೋ ಇಟ್ಕೊಂಡು ಬೇರೆ ಬೆಳೆ ಬೇಯಿಸ್ಕೊಂತೀವಿ ಅಂತ ಹೇಳ್ತೀಯಲ್ಲಪ್ಪ. ಈಗ ನೀನು ರೋಸ್ಟಿಂಗ್ ಮಾಡು, ಬೇರೆ ಬೇಡ, ನನ್ನ ವಿಡಿಯೋನ ನನ್ನ ವಿಡಿಯೋಗಳನ್ನ ತಗೊಂಡು ನೀನ್ ರೋಸ್ಟಿಂಗ್ ಮಾಡು, 1 ವಾರ ಮಾಡು, ಆಗುತ್ತಾ ನಿನ್ ಕಲಿ ನೋಡೋಣ. ಬರೀ ರೋಸ್ಟ್ ಮಾಡೋದಲ್ಲ, ಅಮ್ಮ ಅಕ್ಕ ಅಂತ ಮಾತಾಡೋದಲ್ಲ ರೋಸ್ಟಿಂಗು, ಅದ್ರಲ್ಲಿ ಕಾಮಿಡಿ ಇರ್ಬೇಕು. ಅಮ್ಮ ಅಕ್ಕ ಎಲ್ಲಾರು ಮಾತಾಡ್ತಾರೆ, ಇದೆಲ್ಲ ರೋಸ್ಟಿಂಗ್ ಅಂದ್ರೆ. ನೀನ್ ವಿಡಿಯೋ ನೋಡ್ಬಿಟ್ಟು 4 ಜನ ನಕ್ಕಿ ಸೂಪರ್ ಸೈಕ್ ಆಗಿದೆ ಕಾಮಿಡಿ ಅಂತ ಕಾಮೆಂಟ್ ಹಾಕ್ಬೇಕಿಲ್ಲ, ಡೈರೆಕ್ಟ್ ಆಗಿ ಹೇಳ್ಬೇಕು, ಇಲ್ಲ ಮೆಸೇಜ್ ಅಲ್ಲಾದ್ರೂ ಹೇಳ್ಬೇಕು. ನಿಂತರ ಕಕ್ಕಸ್ಗುಂಡಿ ಮುಂದೆ ಹಿಡ್ಕೊಂಡ್ಬಿಟ್ಟು ಸಣ್ಣ ಹುಡುಗ ನಿಲ್ಸಿರು ವಿಡಿಯೋ ಮಾಡಾಕ್ತಾನೆ. ನೀವು ಬೆಳೆಯೋದಾದ್ರೆ ಬೇರೆ ವಿಡಿಯೋ ತಗೊಂಡು ಬೆಳಿಬಾರ್ದು. ಅಯ್ಯ ನಿನ್ನ ಗೇಮ್ ಮುತ್ತು, ಹೋಗಲೇ ಹೋಗ ಫಸ್ಟ್ ಕಿಪ್ಪಿ ತಗಿಸ್ಕೊಂಡ್ರೆ ದುಡ್ಡು ಕೊಡಾಗ ಹೋಗ. ಸ್ವಂತವಾಗಿ ಓನ್ ಟ್ಯಾಲೆಂಟ್ ಶೋ ಮಾಡಿ ನೋಡೋಣ. ಸರಿ, ಹಂಗಾದ್ರೆ ನಾನು ಕಕ್ಕಸ್ಗುಂಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಈಗ ವಿಡಿಯೋ ಮಾಡಾಕ್ಲಾ? ಅದೇ ಅಲ್ವಾ ಟ್ಯಾಲೆಂಟ್, ಓನ್ ಟ್ಯಾಲೆಂಟ್, ಟಾಯ್ಲೆಟ್. ಬೇರೆ ಕಡೆ ಎಲ್ಲ ಶೋ ಅಪ್ ಮಾಡ್ತೀರಾ, ಏನೇನೋ ಹೇಳ್ತೀರಾ, ಕೆಟ್ಟದಾಗೆಲ್ಲ ಟ್ರೋಲ್ ಮಾಡ್ತೀರಾ. ಏನೇನೋ ಟ್ರೋಲ್ ಮಾಡಲ್ಲ ಕಣ. ನೀನ್ ರಿವೀಲ್ ಮಾಡಿದ್ರೆ ರಿವೀಲ್ ಮಾಡ್ದ ಅಂತಾನೆ ಟ್ರೋಲ್ ಮಾಡ್ತೀವಿ, ನೀನ್ ಚಡ್ಡಿ ಬಿಚ್ಚಿದ್ರೆ ಚಡ್ಡಿ ಬಿಚ್ತಾ ಅಂತಾನೆ ಟ್ರೋಲ್ ಮಾಡ್ತೀವಿ. ಅದು ಬಿಟ್ಬಿಟ್ಟು ನೀನ್ ರಿವೀಲ್ ಮಾಡಿರೋದಕ್ಕೆ ಹೋಗಿ ಚಡ್ಡಿ ಬಿಚ್ಚಿರೋದಕ್ಕೆ ಹೋಗ್ಬಿಟ್ಟು ರಿವೀಲ್ ಮಾಡ್ದ ಅಂತ ಟ್ರೋಲ್ ಮಾಡಲ್ಲ. ಯಾಕೆ ನಿಮ್ ಸ್ವಂತವಾಗಿ ಬೆಳೆಯಕ್ಕಾಗಲ್ವಾ? ಬೇರೆ ವಿಡಿಯೋ ತಗೊಂಡೆ ಬೆಳೆ ಬೇಯಿಸ್ಕೋಬೇಕಾ ನೀವು? ಲೇ ಈ ಮಾತ್ ನೀನ್ ಹೇಳ್ಬೇಡ. ನಿನ್ ಕೈಲಿ ಏನು ಬೆಳೆ ಬೇಯಿಸ್ಕೊಳಕ್ ಆಗಿಲ್ಲ, ನೀನು ಹೋಗಿದೆ ಕಿಪ್ಪಿ ಹತ್ರ ನೆಕ್ಕಕ್ಕೆ ಅನ್ನ ಉಂಡ್ರ ತಟ್ಟೆ. ನಿಮ್ಗೆ ಅಷ್ಟು ಬೆಳಿಬೇಕು ಅನ್ನೋಗಿದಾಗಿದ್ರೆ ನಿಮ್ಮ ಓನ್ ಟ್ಯಾಲೆಂಟ್ ಏನಿದೆ, ಹಿಡನ್ ಟ್ಯಾಲೆಂಟ್ ಏನಿದೆ. ಓ ಹೌದಾ, ನಿನಗೆ ಬಹಳ ಹಿಡನ್ ಟ್ಯಾಲೆಂಟ್ ಐತಲ್ವಾ? ನಿಂದು ಹಿಡನ್ ಟ್ಯಾಲೆಂಟ್ ತೋರಿಸಿ ಕಡಿ. ಇದೇ ಕಣ ನಿಂದು ಹಿಡನ್ ಟ್ಯಾಲೆಂಟ್, ನೆಕ್ಕದೋಗಿ ಅನ್ನ ಉಂಡ್ರ ತಟ್ಟೆನೋ. ಸೊ ಗೈಸ್, ಇದಾಗಿತ್ತು ಇವತ್ತಿನ ರೋಸ್ಟ್. ಪಾರ್ಟ್ 2 ಬೇಕು ಅಂತಂದ್ರೆ ಕಮೆಂಟ್ ಹಾಕಿ. ಒಂದೆಲ್ಲ ಹಿಡನ್ ಟ್ಯಾಲೆಂಟ್ಸ್ ಒಂದೊಂದಾಗೆ ಬಿಚ್ಚಿಡುವ. ನಾನು ನಿಮ್ಮ ಮಾರುತಿ ನೆಕ್ಕರ್ ಪಾರ್ಟ್ 2 ನಲ್ಲಿ ಸಿಗುವ. ಟಾಟಾ ಬೈ ಬೈ. ಕಮೆಂಟ್ ಹಾಕಿ.